ಬಿಬಿಎಂಪಿ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಸದಸ್ಯರ ನಡುವೆ ದೊಡ್ಡ ಗಲಾಟೆ ಏರ್ಪಟ್ಟಿದೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ಸದಸ್ಯರಿಂದ ಪರಸ್ಪರ ತಳ್ಳಾಟ ನೂಕಾಟ ನಡೆದಿದೆ. ತಳ್ಳಾಟದ ಸಂದರ್ಭದಲ್ಲಿ ಸುಮಾರು 3 ಕಾರ್ಪೊರೇಟರ್ಗಳಿಗೆ ಗಾಯ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಬಿಬಿಎಂಪಿ ಸಾಮಾನ್ಯ ಸಭೆ ನಡೀತಾ ಇತ್ತು. ಕೌನ್ಸಿಲ್ ಸಭಾಂಗಣದಲ್ಲಿ ನಡೀತಾ ಇದ್ದಂತ ಈ ಸಭೆಯಲ್ಲಿ ಮಧ್ಯಾಹ್ನದಿಂದಲೂ ಕೂಡ ಗಲಾಟೆ ಗದ್ದಲ ಆರೋಪ ಪ್ರತ್ಯಾರೋಪ ನಡೀತಾ ಇರುವಂತದನ್ನ ನೀವು ಇಲ್ಲಿ ತನಕ ನೋಡ್ತಾ ಇದ್ರಿ. ಇದು ಒಂದು ಹೆಜ್ಜೆ ಈಗ ಮುಂದೆ ಹೋಗಿದೆ. ಒಂದಷ್ಟು ಕಾರ್ಪೊರೇಟರ್ಗಳಿಗೆ ಈ ಸಂದರ್ಭದಲ್ಲಿ ಗಾಯಗಳಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ಲಿಗೆ ಎಷ್ಟರ ಮಟ್ಟಿಗೆ ಬಿಬಿಎಂಪಿ ಸದಸ್ಯರು ಇವತ್ತು ದುರ್ವರ್ತನೆಯನ್ನ ತೋರಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಆಡುಗೋಡಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಂಜುಳಾ, ವಜೀದ್, ಇರ್ಷಾದ್ ಬೇಗಂ ಈ 3 ಸದಸ್ಯರಿಗೂ ಕೂಡ ಗಾಯಗಳಾಗಿದೆ ಅಂತೇಳಿ ತಿಳಿದು ಬಂದಿದೆ. ವಜೀದ್, ಇರ್ಷಾದ್ ಬೇಗಂ ಜೊತೆಗೆ ಆಡುಗುಡಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಮಂಜುಳಾ ಇವರಿಗೆ ಗಾಯಗಳಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಗಾಯಾಳು ಕಾರ್ಪೊರೇಟರ್ಗಳಿಗೆ ಸದ್ಯ ವೈದ್ಯರಿಂದ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಹೇಳಿ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಎಲ್ಲರನ್ನೂ ಕೂಡ ಚಿಕಿತ್ಸೆ ಕೊಡುವಂತಹ ನಿಟ್ಟಿನಲ್ಲಿ ಅವರನ್ನ ಬೇಗ ಸಭಾಂಗಣದಿಂದ ಕರ್ಕೊಂಡು ಹೋಗಲಾಯಿತು. ಸೊ ಇದೆಲ್ಲವೂ ಕೂಡ ಇವತ್ತು ನಡೆದಂಥದ್ದು. ಈ ರೀತಿಯಾದಂತಹ ಒಂದು ಗಲಾಟೆಗೆ ವೇದಿಕೆಯಾಗಿದ್ದು ಬಿಬಿಎಂಪಿಯ ಸಾಮಾನ್ಯ ಸಭೆ ಇವತ್ತು ನಡೀತಾ ಇತ್ತು. ಸೊ ಆಯಾ ವಾರ್ಡ್ಗಳಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಬೆಂಗಳೂರು ಉದ್ಧಾರ ಮಾಡೋದಕ್ಕೆ ಅಥವಾ ಬೆಂಗಳೂರಿನ ಬೆಳವಣಿಗೆಗೆ ಪೂರಕವಾದಂಥ ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಒಂದು ನಿರೀಕ್ಷೆ ಇತ್ತು, ಏನೇನು ವಿಚಾರ ಪ್ರಸ್ತಾಪ ಆಗಬಹುದು ಅಂತ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಇವತ್ತು ಆ ಸಿಡಿ ವಿಚಾರವನ್ನ ಇಟ್ಕೊಂಡು ಇವತ್ತು ಕಾರ್ಪೊರೇಟರ್ಗಳು ಪರಸ್ಪರ ತಳ್ಳಾಟ ನೂಕಾಟ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ 3 ಕಾರ್ಪೊರೇಟರ್ಗಳಿಗೆ ಗಾಯಗಳಾಗಿದೆ ಅಂತಲೂ ಕೂಡ ತಿಳಿದು ಬಂದಿದೆ. ಅವರನ್ನ ಈಗ ಸದ್ಯ ಅಲ್ಲಿ ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಏನೇನಾಗಿದೆ ಅಂತ ವೈದ್ಯರು ಜೊತೆಗೆ ನರ್ಸ್ ಪರಿಶೀಲಿಸ್ತಾ ಇರುವಂಥದ್ದು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬಹುದಾಗಿದೆ. चालू ಮೇಡಮ್ ಇಲ್ಲ ಇಲ್ಲ ಒಂದೇ ಇರೋದು ರಬ್ಬರ್ ಇದೆ ಈ ಕಡೆ ಆಗ್ತಾ ಇಲ್ಲ ಇದು ನಾವು ನೋಡ್ತಾರೆ ಬನ್ನಿ ಈ ಕಡೆ ಬರ ಮಗ ಏ ಡೊಕ್ಕ ಇಲ್ಲ ಅಮ್ಮ ಇಲ್ಲಿ ಕಾಲಿ ಇಟ್ಕೊ ಮೇಲೆ ನೇ ನೇ ಹಂಗೆ ಕೋ ಎದ್ದು ಬಿಡಬೇಕು ಮೋಹನ ಮೋಹನ ಹಂಗೆ ನಾನೇ ಮೆತ್ತಿಗೆ ಎಲ್ಲೇಣ ಜಾರಿ ಹಂಗೆ ಮೋಹನ ಮೋಹನ ಮೆತ್ತಿಗೆ ಎಲ್ಲೇಣ ಜಾರಿ ಈ ಪಾರ್ಟಿ ಹಾಗಾದ್ರೆ ಪೆಟ್ ಬೀಳೋಕೆ ಏನ್ ಕಾರಣ ಆಯ್ತು ಅಂತ ನಿಮ್ಗೆ ಅನ್ಸ್ಬೋದು. ಏನ್ ಕಾರಣ ಆಯ್ತು ಅನ್ನುವಂಥದ್ದನ್ನ ಈಗ ತೋರಿಸುವಂತಹ ವಿಜುವಲ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಕೌನ್ಸಿಲ್ ಹಾಲ್ನಲ್ಲೇ ಒಂದು ಗಲಾಟೆ ನಡೆಯುತ್ತೆ. ಈ ಗಲಾಟೆ ಸಂದರ್ಭದಲ್ಲಿ ಒಬ್ರಿಗೊಬ್ರು ಕಾರ್ಪೊರೇಟರ್ಗಳು ಕಪಾಳ ಮೋಕ್ಷ ಮಾಡ್ಕೊಂಡಂಥದ್ದು ನಡೆದಿದೆ. ಒಬ್ರಿಗೊಬ್ರು ಕೊರಳು ಪಟ್ಟಿಗೆ ಕೈ ಹಾಕಿ ಎಳೆದುಕೊಂಡಂತಹ ಪ್ರಸಂಗ ನಡೆದಿದೆ. ಇಷ್ಟೆಲ್ಲ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಮಹಿಳಾ ಕಾರ್ಪೊರೇಟರ್ಗಳಿಗೆ ಹೆಂಗ್ ಪೆಟ್ಟು ಬಿತ್ತು ಅಂತ ಈಗಿರುವಂತಹ ವಿಚಾರ. ಯಾಕಂತಂದ್ರೆ ಇವರು ಒಂದ್ ಕಡೆ ಕೂಗೋದು ಘೋಷಣೆ ಕೂಗೋದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಲ್ಲಿ ಮಹಿಳಾ ಕಾರ್ಪೊರೇಟರ್ಗಳಿಗೂ ಕೂಡ ಪೆಟ್ಟು ಬಿದ್ದಿದೆ.
ಬಹುಶಃ ಅವರು ಕೂಡ ಏನಾದ್ರು ಈ ಗಲಾಟೆಯಲ್ಲಿ ಭಾಗಿಯಾದ್ರ ಅಥವಾ ಈ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಅವರಿಗೆ ಏನಾದ್ರು ಗಾಯಗಳಾಯ್ತಾ ಅನ್ನುವಂಥದ್ದು ಈಗ ತಿಳಿದು ಬರ್ಬೇಕಾಗಿರುವಂತ ವಿಚಾರ. ಆದ್ರೆ ಈ ರೀತಿಯಾಗಿ ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಎಲ್ಲ ಮಾಡೋದಕ್ಕಿಂತ ಮುನ್ನ ಕೌನ್ಸಿಲ್ ಸಭೆಯಲ್ಲಿ ಅಥವಾ ಬಿಬಿಎಂಪಿಯ ಸಾಮಾನ್ಯ ಸಭೆಯಲ್ಲಿ ಆ ಕೌನ್ಸಿಲ್ ಹಾಲ್ನಲ್ಲಿ ಇಷ್ಟೆಲ್ಲ ರಾಧಾಂತ ನಡೆದಿದ್ದಂಥದ್ದನ್ನ ನೀವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಏನ್ ವಿಚಾರ ಅನ್ನುವಂಥದ್ದನ್ನ ನೋಡೋದಾದ್ರೆ ಜಿಕೆ ವೆಂಕಟೇಶ್ ಅವರು ಕಾಂಗ್ರೆಸ್ನ ಸದಸ್ಯ ಏನಿದ್ದಾರೆ, ಕಾಂಗ್ರೆಸ್ನ ಸದಸ್ಯ ಕಾರ್ಪೊರೇಟರ್ ಜಿಕೆ ವೆಂಕಟೇಶ್ ಒಂದು ಖಾಲಿ ಸಿಡಿಯನ್ನ ಹಿಡಿದು ಬಿಜೆಪಿಯವರ ಕರ್ಮಕಾಂಡದ ಬಗ್ಗೆ ನಾನು ಸಿಡಿ ಪ್ರದರ್ಶಿಸ್ತೀನಿ ಅಂತ ಹೇಳ್ತಾರೆ. ಬಿಬಿಎಂಪಿ ಸಾಮಾನ್ಯ ಸಭೆಯಲ್ಲಿ ಈ ರೀತಿಯಾದ ಹೇಳಿಕೆ ಕೊಡ್ತಾ ಇದ್ದಂತೆ ಗದ್ದಲ ಶುರುವಾಗುತ್ತೆ. ಈ ವೇಳೆ ಬಿಜೆಪಿ ಸದಸ್ಯರು ಸಿಡಿ ಬಿಡುಗಡೆ ಮಾಡಿ ಪ್ರದರ್ಶನ ಮಾಡುವಂತೆ ಪಟ್ಟು ಹಿಡಿದ್ರು. ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಆಗ ಜಿಕೆ ವೆಂಕಟೇಶ್ ಬಿಜೆಪಿ ಸದಸ್ಯರನ್ನ ಏಕವಚನದಲ್ಲಿ ನಿಂದಿಸಿದಾರಂತೆ. ಇದರಿಂದ ಕಾಂಗ್ರೆಸ್ ಸದಸ್ಯರಿಂದ ಪರಸ್ಪರ ತಳ್ಳಾಟ ನೂಕಾಟ ಕೂಡ ನಡೆದಿದೆಯಂತೆ. ಅವರು ಒಂದ್ ಕಡೆ ಏಕವಚನದಲ್ಲಿ ನಿಲ್ಲಿಸಿದಲ್ಲದೆ ತಳ್ಳಾಟ ನೂಕಾಟ ಕೂಡ ನಡೀತಂತೆ. ಅಷ್ಟೇ ಅಲ್ಲ, ಪರಸ್ಪರ ಕೈ ಮಿಲಾಯಿಸಿದ್ದಾರೆ. ಈ ನಡುವೆ ಗದ್ದಲದ ನಡುವೆಯೇ ಮೇಯರ್ ಪ್ರಸ್ತಾವನೆಯನ್ನ ಅನುಮೋದಿಸೋದಕ್ಕೆ ಯತ್ನಿಸಿದ್ರು. ಇದರಿಂದ ಮತ್ತಷ್ಟು ಕೆರಳಿದಂತ ಆಡಳಿತ ಪಕ್ಷದ ನಾಯಕ ರಿಜ್ವಾನ್, ಬಿಬಿಎಂಪಿ ಪ್ರತಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಮೇಯರ್ ಬಳಿ ಇದ್ದಂತ ಪ್ರಸ್ತಾವನೆಯನ್ನ ಅಂದ್ರೆ ಆ ಪಟ್ಟಿಯನ್ನ ಕಿತ್ಕೊಳ್ಳೋಕೆ ಯತ್ನಿಸಿದ್ದಾರೆ. ಆದ್ರೂ ಮೇಯರ್ ಸದಸ್ಯರ ಗದ್ದಲದ ನಡುವೆಯೇ ಪ್ರಸ್ತಾವನೆಗೆ ಅನುಮೋದನೆಯನ್ನ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದೆಲ್ಲದರ ನಡುವೆನೂ ಇಲ್ಲಿ ಒಂದು ವಿಜುವಲ್ಸ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ, ಪದ್ಮನಾಭ ರೆಡ್ಡಿ ಅವರನ್ನ ಹಿಡಿದು ಎಳೆದಾಡ್ತಾ ಇದ್ದಾರೆ ಒಂದಷ್ಟು ಮಂದಿ. ಅದೇ ಸಂದರ್ಭದಲ್ಲಿ ಮಾಜಿ ಆಡಳಿತ ಪಕ್ಷದ ನಾಯಕ RS ಸತ್ಯನಾರಾಯಣ ಅವರು ಕೂಡ ಅಲ್ಲೇ ಇರ್ತಾರೆ. ಒಂದು ರೀತಿ ಕಪಾಳ ಮೋಕ್ಷ ಮಾಡಿದಂತಹ ರೀತಿಲೇ ಇತ್ತು ಪದ್ಮನಾಭ ರೆಡ್ಡಿ ಅವರಿಗೆ. ಅವರು ತಳ್ಳಾಟ ನೂಕಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ. ಆದ್ರೆ ಇನ್ನು ಯಾವ ಹಂತಕ್ಕೆ ಹೋಗ್ತಾ ಇತ್ತೋ ಇವ್ರ ಗಲಾಟೆ, ಅಕ್ಕಪಕ್ಕ ಇದ್ದಂತಹ ಸದಸ್ಯರೇ ಇದು ಯಾಕೋ ಕೈ ಮೀರ್ತಾ ಇದೆ ಅನ್ನುವಂಥದ್ದನ್ನ ಅರಿತು ಎಲ್ಲರನ್ನೂ ಸಮಾಧಾನ ಪಡಿಸುವಂತಹ ಹಂತದಲ್ಲಿ ಒಂದು ಮಟ್ಟಿಗೆ ಯಶಸ್ವಿಯಾದ್ರು. ಆದ್ರೆ ಆ ನಂತರದಲ್ಲಿ ಈ ರೀತಿ ವೀಲ್ ಚೇರ್ ನಲ್ಲಿ ಕಾರ್ಪೊರೇಟರ್ಗಳನ್ನ ಕೂರಿಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದಂತಹ ಒಂದು ಅನಿವಾರ್ಯತೆ ಅಲ್ಲಿ ನಿರ್ಮಾಣವಾಗ್ಬಿಡ್ತು. ಬೆಂಗಳೂರಿನಲ್ಲಿ ಆಯಾ ವಾರ್ಡ್ನಲ್ಲಿ ಏನ್ ತೊಂದರೆಗಳಿದೆ, ಅದರ ಜೊತೆಗೆ ಬೇರೆ ಬೇರೆ ಆದಂತಹ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಸಾಮಾನ್ಯ ಸಭೆ ಕರೆಯಲಾಗಿದ್ದಂಥದ್ದು. ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾದಂತಹ ಒಂದಷ್ಟು ವಿಚಾರಗಳ ಚರ್ಚೆ ಆಗಬೇಕಿತ್ತು. ಪಾಲಿಕೆಯ ವಿಚಾರಗಳು, ಅದು ಆರ್ಥಿಕವಾಗಿ ಆಗಿರ್ಬೋದು, ಬೇರೆ ಬೇರೆ ಕಾರಣದಿಂದಾಗಿ ಪಾಲಿಕೆಯ ಮಾನ ಮರ್ಯಾದೆ ಈಗ ಆಲ್ರೆಡಿ ಹರಾಜಾಗಿ ಹೋಗಿದೆ. ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಸರಿಪಡಿಸರೋ ಅಂತ ಹೇಳಿ ಏನಾದರೂ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರೆ ಇದೇ ಓಟ್ ಹಾಕಿ ಕಳಿಸಿದಂತಹ ಕಾರ್ಪೊರೇಟರ್ಗಳು ಇವತ್ತು ಈ ರೀತಿಯಾದಂತಹ ಒಂದು ಹೈಡ್ರಾಮಾ ಮಾಡ್ಕೊಂಡಿರೋದು ನಿಜಕ್ಕೂ ಕೂಡ ದುರಾದೃಷ್ಟಕರ. ನಾವು ಓಟ್ ಹಾಕಿ ಕಳಿಸಿದಂತಹ ಕಾರ್ಪೊರೇಟರ್ಗಳು ಬೆಂಗಳೂರಿನ ಯಾವುದೇ ಅಭಿವೃದ್ಧಿಗೆ ಅಥವಾ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಪೂರಕವಾದಂತಹ ಚರ್ಚೆಯಲ್ಲಿ ತೊಡಗದೆ ಈ ರೀತಿಯಾಗಿ ಒಂದು ರೀತಿ ಪ್ರತಿಷ್ಠೆ, ಆಯಾ ಪಕ್ಷದ ಪ್ರತಿಷ್ಠೆ ಆಗಿದೆ. ಇದು ಬೇರೆ ಯಾವ್ದು ವಿಚಾರಕ್ಕೂ ಗಲಾಟೆ ಆಗಿರೋದಲ್ಲ. ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ನಡುವೆ ಏನು ಬಹಳಷ್ಟು ದಿವಸದಿಂದ ವಾಗ್ವಾದ ನಡೀತಾ ಇದೆ. ಅದು ಕೇವಲ ವಿಧಾನಸೌಧಕ್ಕೆ ಮಾತ್ರ ಅಲ್ಲ, ಅಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಕೌನ್ಸಿಲ್ ಸಭೆಯಲ್ಲೂ ಕೂಡ, ಅಂದ್ರೆ ಪಾಲಿಕೆಯ ಒಂದು ಸಾಮಾನ್ಯ ಸಭೆಯಲ್ಲೂ ಕೂಡ ಆ ವಿಚಾರ ಪ್ರಸ್ತಾಪ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಗಲಾಟೆ ನಡೆಸಿಕೊಂಡಿದ್ದಾರೆ. ನಮ್ಮ ಪಕ್ಷದ ನಾಯಕರಾದಂಥ ಯಡಿಯೂರಪ್ಪನವರ ಬಗ್ಗೆ ಲಘುವಾಗಿ ನಿಮ್ಮ ನಾಯಕ ಅವ್ರು ಹೇಳಿದ್ದು ಸಂಬೋಧನೆ, ನಿಮ್ಮ ನಾಯಕ ನಕಲಿ ಡೈರಿ ಬಿಡುಗಡೆ ಮಾಡ್ದ, ನಾನು CD ಬಿಡುಗಡೆ ಮಾಡ್ತೀನಿ ಅಂತ. ನಾವು ಕೇಳ್ತಾ ಇರೋದು CD ಬಿಡುಗಡೆ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲ, CD ಬಿಡುಗಡೆ ಮಾಡಿ ಇವಾಗಲೇ ಅಂದ್ಬಿಟ್ಟು CD ಬಿಡುಗಡೆ ಮಾಡಿ ಅಂದ್ಬಿಟ್ಟು ನಾವು ಕೇಳ್ತಾ ಇರ್ತಕ್ಕಂಥದ್ದು. CD ಬಿಡುಗಡೆ ಮಾಡಿದರೆ ನಾವು ಒಪ್ಕೊಂತೀವಿ. CD ಬಿಡುಗಡೆ ಮಾಡು, ಸುಮ್ಮನೆ ಮಾಧ್ಯಮದಲ್ಲಿ ಪ್ರಚಾರಕ್ಕೋಸ್ಕರ CD ಬಿಡುಗಡೆ ಮಾಡಿ ಸಭೆನ ಹಾಳು ಮಾಡ್ತಾ ಇರೋದು ಪ್ರತಿ ತಿಂಗಳು RR ನಗರ ಕ್ಷೇತ್ರದವರು. ನಾವು ಬಿ ಜೆ ಪಿ ಸದಸ್ಯರಲ್ಲ. ನೀವು ಬಂದು ಕೀಟ್ಲೆ ಮಾಡೋದು, ನೀವು ಬಂದು ಉದ್ರೇಕ ಮಾಡೋದು, ಏಕಾಏಕಿ ಬಂದು ನಿಮ್ಮ ನಾಯಕ ನಕಲಿ ಡೈರಿ ಬಿಡುಗಡೆ ಮಾಡ್ದ, ನಾನು ನೋಡಿ ನಿಮ್ಮ ಬಂಡವಾಳ, ನಾನು ಈ CD ಬಿಡುಗಡೆ ಮಾಡ್ತೀನಿ ಅಂದರೆ ನಮಗೆ ಕೋಪ ಬರೋದಿಲ್ವಾ?